ಭಾರತದ ಮೇಲೆ ಐಸಿಸ್ ಉಗ್ರರು ದಾಳಿ ಮಾಡುವ ಸಾಧ್ಯತೆ ಇದೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಭಾರತದ ಪೂರ್ವ ಗಡಿಯಿಂದ ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಬಂಧಿತ ಜಮಾತ್ ಉಲ್ ಮುಜಾಹಿದ್ದೀನ್ ಸಂಘಟನೆಯ ಉಗ್ರ ಬಾಯ್ಬಿಟ್ಟಿದ್ದಾನೆ. ಬಾಂಗ್ಲಾದೇಶ ಮೂಲದ ಜಮಾತ್ ಸಂಘಟನೆ ಮತ್ತು ಐಸಿಸ್ ಎರಡೂ ಸೇರಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಸಂಚು ರೂಪಿಸಿದೆ ಅಂತ ಉಗ್ರ ಮೊಹಮ್ಮದ್ ಮೊಯಿನುದ್ದೀನ್ ಬಾಯ್ಬಿಟ್ಟಿದ್ದಾನೆ. ಮೊಹಮ್ಮದ್ ಮೊಸಿಯುದ್ದೀನ್ ಕಳೆದ ಜುಲೈನಲ್ಲಿ ಕೋಲ್ಕತ್ತಾದ ಬುರ್ದ್ವನ್ನಲ್ಲಿ ಬಂಧಿತನಾಗಿದ್ದಾನೆ. ಇನ್ನು ಐಸಿಸ್ ಮತ್ತು ಜಮಾತ್ ಉಗ್ರ ಸಂಘಟನೆಗಳು ಬಾಂಗ್ಲಾದೇಶದಲ್ಲಿ ಇಸ್ಲಾಮಿಕ್ ಸ್ಟೇಟ್ ಸ್ಥಾಪಿಸಿ ನಂತರ ನೆರೆಯ ರಾಷ್ಟ್ರಗಳಲ್ಲಿ ತಮ್ಮ ಪ್ರಾಬಲ್ಯ ಬೆಳೆಸಲು ಸಂಚು ರೂಪಿಸಿವೆ ಅಂತ ಹೇಳಲಾಗ್ತಾ ಇದೆ. ಭಾರತದ ಮೇಲೆ ಐಸಿಸ್ ಉಗ್ರರು ದಾಳಿ ಮಾಡುವ ಸಂಚನ್ನ ರೂಪಿಸಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿಯನ್ನ ಬಂಧಿತ ಉಗ್ರ ಬಾಯ್ಬಿಟ್ಟಿದ್ದಾನೆ. ಜಮಾತ್ ಉಲ್ ಮುಜಾಹಿದ್ದೀನ್ ಸಂಘಟನೆ ಹಾಗೆ ಐಸಿಸ್ ಜಂಟಿಯಾಗಿ ದಾಳಿ ನಡೆಸೋಕೆ ಸಂಚನ್ನ ರೂಪಿಸಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಉಗ್ರ ಮೊಹಮ್ಮದ್ ಮೊಸಿಯುದ್ದೀನ್ ಬಾಯ್ಬಿಟ್ಟಿದ್ದಾನೆ. ಇನ್ನು ಈತನನ್ನ ಕಳೆದ ಜುಲೈನಲ್ಲಿ ಕೋಲ್ಕತ್ತಾದ ಬುರ್ದ್ವನ್ನಲ್ಲಿ ಬಂಧಿಸಲಾಗಿತ್ತು. ಐಸಿಸ್ ಹಾಗೆ ಜಮಾತ್ ಉಗ್ರ ಸಂಘಟನೆಗಳು ಬಾಂಗ್ಲಾದೇಶದಲ್ಲಿ ಇಸ್ಲಾಮಿಕ್ ಸ್ಟೇಟ್ ಸ್ಥಾಪಿಸಿ ನಂತರ ನೆರೆಯ ರಾಷ್ಟ್ರಗಳಲ್ಲಿ ತಮ್ಮ ಪ್ರಾಬಲ್ಯ ಬೆಳೆಸಲು ಸಂಚನ್ನ ರೂಪಿಸಿಕೊಂಡಿವೆ. ಅದರ ಭಾಗವಾಗಿ ಭಾರತದ ಮೇಲೆ ಕೂಡ ದಾಳಿ ನಡೆಸೋಕೆ ಸ್ಕೆಚ್ ಹಾಕಲಾಗಿದೆ ಅನ್ನೋ ಸ್ಫೋಟಕ ಮಾಹಿತಿಯನ್ನ ಬಂಧಿತ ಉಗ್ರ ಬಾಯ್ಬಿಟ್ಟಿದ್ದಾನೆ.